ಎಲ್ಲಿಯೂ ಕೂಡ ಯಾವ ಬಾಕಿ ಇಟ್ಕೋತಕ್ಕದ್ದಲ್ಲ. ಏನೇನು ಉಡಾಪಿ ಮಾಡತ್ರಿ? ನಾವು ಕಾರ್ಖಾನೆಗೆ ಬಂದು ಮತ್ತೆ ಹೋರಾಟ ಮಾಡಬೇಕು. ನೀವೇ ನಮಗೆ ಕಬ್ಬಿಗೆ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿಲ್ಲ, ಕೂಡ ಬಾಕಿ ಕೊಟ್ಟಿಲ್ಲ. ರೈತ ದ್ರೋಹಿಗಳಾಗ್ತೀರಿ. ನಿರಾಣಿ ಅಂತವರು ಶಿವಶಂಕರಪ್ಪ ಕಾರ್ಖಾನೆ ಮತ್ತು ಜಮಖಂಡಿ ಶುಗರ್ಸ್ ಅಲ್ಲಿ ನಮ್ಮ ಯಾದಗಿರಿಯಲ್ಲಿ ಇರ್ತಕ್ಕಂಥ ಕೋರ್ಗ್ರೀನು ಯಾದಗಿರಿ ಇರಬಹುದು, ಗದಗ ಇರಬಹುದು, ಇವತ್ತು ನಮ್ಮ ಅದೇ ರೀತಿಯಾಗಿ ಬಿದರ್ ಇರಬಹುದು, ಗುಲ್ಬರ್ಗಾ ಇರಬಹುದು, ಬಿಜಾಪುರ ಇರಬಹುದು, ಇವತ್ತು ಬೆಳಗಾವಿ ಇರಬಹುದು, ಬಾಗಲಕೋಟೆ ಇರಬಹುದು. ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಬಹಳಷ್ಟು ಕಾರ್ಖಾನೆಗಳು ಇನ್ನ ಕೂಡ ಬಾಕಿ ಕೊಟ್ಟಿಲ್ಲ. ಯಾಕೆ ಎದ್ರ ಸಂಬಂಧ ಕೊಡ್ತಾ ಇಲ್ಲ? ಈ ಕಬ್ಬು ಹೋಗತೈತಿ, ಅದಕ್ಕೆ ಹಾಡ್ಕೇಸ್ ಕೊಡ್ತಾ ಇದ್ದೀರಿ. ಇದಕ್ಕಿಂತ ತಿಂಗಳ ಹಿಂದೆ ಕಬ್ಬು ಕಳಿಸಿದವ್ರದ 15 ದಿವಸ 20 ದಿವಸದಿಂದ ಕಬ್ಬು ಕಳಿಸಿದವ್ರದ ಬಾಕಿ ಕೊಟ್ಟಿಲ್ಲ. 2 ತಿಂಗಳಾದ್ರೂ ಕಾರ್ಖಾನೆಯವರು ಬಾಕಿ ಕೊಡದೆ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರು ಯಾಕೆ ಕೊಡತ್ತಿಲ್ಲ? ಎದ್ರ ಸಂಬಂಧ ಕೊಡತ್ತಿಲ್ಲ? ರೈತರ ಜೊತೆ ಆಟ ಆಡತ್ತೀರಿ. ನಾವೆಲ್ಲ ಸಾಲ ಮಾಡಿದ್ವು. ಈ ಕಬ್ಬು ಹಂಗ ಬೆಳೆದಿಲ್ಲ. ಒಂದು ಕಬ್ಬು ಬೆಳೆಯಕ ಎಕರೆಗೆ 2 ಲಕ್ಷ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವು. ಆ ಸಾಲ ಹರಿಬೇಕು, ನಮ್ಮ ಕುಟುಂಬನ ಬದುಸ್ಕೋಬೇಕು, ನಮ್ಮ ಇಡೀ ಜೀವನ ನೋಡ್ಬೇಕಾಗೈತಿ. ಏನ್ ಮಾಡತ್ತೀರಿ? ಏನ ನಾವು ಪದೇ ಹೇಳೋದ ನಿಮ್ಗೆ 14 ದಿವಸನೇ ಕೊಡ್ಬೇಕು ಅನ್ನೋ ಕಾನೂನು ಐತೆ. ಏನ್ ಮಾಡ್ತೀರಿ ಗೊತ್ತಿಲ್ಲ. ಈಗ ಹೆಂಗ್ ಹಾಡಿಕೆಸ್ ಕೊಡತ್ತೀರಿ? ತಿಂಗಳಿಂದ 2 ತಿಂಗಳು ಕಬ್ಬು ಕಳಿಸಿದಂದ ಯಾಕೆ ಬಾಕಿ ಕೊಡ್ತಾ ಇಲ್ಲ? ಏನೇನು ಉಡಾಪಿ ಮಾಡತ್ತೀರಿ? ಏನ್ ನಾವು ಕಾರ್ಖಾನೆಗೆ ಬಂದು ಮತ್ತೆ ಹೋರಾಟ ಮಾಡಬೇಕು? ಏನತ್ತಿದ್ದೀರಿ? ಇದೆಲ್ಲ ನಿಮ್ಮ ಈ ಮಂಡತನ ಬಿಟ್ಟ ರೈತರಿಗೆ ಗೌರವ ಕೊಡ್ರಿ. ಯಾಕಂದ್ರ ಇವತ್ತು ನಾವ ಕಬ್ಬು ಬೆಳೆಗಾರರಿಗೆ ಸಹಕಾರ ಮಾಡ್ರಿಪ್ಪ ಅಂತಂದ್ರ ಇನ್ನ ಇದ್ರ 10 ಪಟ್ಟು ಕಬ್ಬು ಬೆಳೆದು ನಿಮ್ಮ ಕಾರ್ಖಾನೆಯನ್ನು ಉಳಿಸ್ತೀವಿ, ನಾವು ಕೂಡ ಬದುಕಬೇಕಾಗೈತಿ ಅಲ್ರಿ. 12 ತಿಂಗಳು ಕಬ್ಬು ಬೆಳೆಸೋದು ನಿಮಗ 4 ತಿಂಗಳು ಹೋತಪ್ಪ ಅಂದ್ರೆ ಎಷ್ಟಾಯ್ತು? 14 ತಿಂಗಳ ಹೋತಪ್ಪ ಅಂದ್ರ ನಮ್ಮ ಜೀವನ ಹೆಂಗ್ ಬದುಕಲಿಕ್ಕೆ ಸಾಧ್ಯತೆ? ತಕ್ಷಣ ಎಲ್ಲಾ ಕಾರ್ಖಾನೆ ಮಾಲೀಕರು ಬಾಕಿ ಕೊಡ್ಬೇಕು. ಏನು ಶುಗರ್ ಕಮಿಷನರ್ ನೀವೇನ್ ಮಾಡತ್ತೀರಿ? 15 ದಿವಸನಾಗ ಕೊಡದೆ ಹೋದ್ರ 15% ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕು ಅನ್ನುವಂತ ಕಾನೂನು ಐತಿ. ಕಾನೂನು ಇದ್ದಾಗೂ ಕೂಡ ಇವತ್ತು 2 ತಿಂಗಳು ಬಾಕಿ ಕೊಡಿದ್ರ ಶುಗರ್ ಮಂತ್ರಿ ಅವರು, ರಾಜ್ಯದ ಮುಖ್ಯಮಂತ್ರಿ ಅವರು ಯಾರ್ದು ಮುಲಾಜ್ ಕಾಯ್ಬೇಡ್ರಿ. ಯಾಕಂದ್ರೆ ಕಬ್ಬು ನಾವು ಬೆಳೆದ್ದು, ಕಬ್ಬು ನೀವು ಬೆಳೆದಿಲ್ಲ. ಕಬ್ಬ ಭೂಮಿ ಒಳಗ ನಮ್ಮ ಭೂಮಿ ಒಳಗೆ ಬಂಡವಾಳ ಹಾಕಿ ಇದು ಬಂಗಾರ ಎಲ್ಲ ಒತ್ತೆ ಉಗ್ದ ಸಾಲ ಮಾಡಿ ಎಂತೆಂತ ಬಡ್ಡಿಲಿ ತಂದ ಕಬ್ಬ ನಾವು ಬೆಳೆದ್ದು. ಕಬ್ಬು ನಿಮ್ಮದಲ್ಲ. ನೀವೇ ನಮಗೆ ಕಬ್ಬಿಗೆ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿಲ್ಲ. ನಮ್ಮ ಎಕರೆಕ ಒಂದು 4 ಲಕ್ಷ 2 ಲಕ್ಷ ತಗೋರಿಪ್ಪ, ನೀವು ಕಬ್ಬು ಬೆಳ್ರಿ ಅಂತ ಯಾರು ಕಾರ್ಖಾನೆಯವ್ರು 1 ರೂಪಾಯಿ ಕೊಟ್ಟಿಲ್ಲ. ನಾವು ಕಬ್ಬು ಬೆಳೆದು ತಕ್ಷಣ ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ರೈತ ಸಂಘದವರು ರೈತರೆಲ್ಲ ಒಕ್ಕಟ್ಟಾಗಿ ಕಾರ್ಖಾನೆಗೆ ಬರೋಕ್ಕಿಂತ ಮುಂಚೆ ದಯವಿಟ್ಟು ಬಿಲ್ ಕೊಟ್ಟ ರೈತರಿಗೆ ಗೌರವಯುತವಾಗಿ ಕಾಣ್ರಿ. ಯಾಕಂದ್ರ ನಿಮ್ಮ ಬಿಸಿನೆಸ್ ಅದಾವ, ಕಾರ್ಖಾನೆ ಅದಾವು, MLAಗಳದ್ರಿ, ಮತ್ತೆ ಬೇರೆ ಬಿಸಿನೆಸ್ ಅದಾವ. ನಿರಾಣಿ ಸಾಹೇಬ್ಗೆ ನಿಮ್ಗೆ ಏನಾಗೈತಿ? ಸಾವಿರಾರು ಕೋಟಿ ರೂಪಾಯಿ ಗಂಟ್ಲೆ ನಿಮ್ಮ ಸಾವಿರಾರು ಮತ್ತೆ ಬೇರೆ ಸಾಕಷ್ಟು ಕಂಪನಿಗಳು ಕೆಲಸ ಮಾಡ್ತೀರಿ. ಯಾಕ ರೈತರು ರೊಕ್ಕ ಇಟ್ಕೋತೀರಿ? ಸಾಕಷ್ಟು ಸಾವಿರಾರು ಫೋನ್ಗಳು ನಮಗ್ ಬರತ್ತಾವ. ಆ ಬಾಕಿ ಕೊಟ್ಟಿಲ್ಲ, ಶಿವಶಂಕರಪ್ಪ ಕೊಟ್ಟಿಲ್ಲ, ಜಮಖಂಡಿ ಶುಗರ್ಸ್ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿಲ್ಲ ಅಂತೇಳಿ ಯಾಕ ಎದ್ರ ಸಂಬಂಧ ಈ ರೀತಿ ಮಾಡತ್ತೀರಿ? ತಕ್ಷಣ ಎಲ್ಲಾ ಕಾರ್ಖಾನೆ ಮಾಲೀಕರು ಬಾಕಿ ಕೊಡಬೇಕು. ಶುಗರ್ ಕಮಿಷನರ್ ಅವರಿಗೆ ಯಾರ ಇವತ್ತು 15 ದಿವಸ ಲೇಟ್ ಮಾಡ್ಯಾರೋ ತಕ್ಷಣ ಅವ್ರಿಗೆ ನೋಟಿಸ್ ಕೊಟ್ಟ ಯಾರಿಗೆ ತಿಂಗಳ 1.5 ತಿಂಗಳು 2 ತಿಂಗಳಾಗೈತಿ ಅವ್ರಿಗೆ 15% ಇಂಟ್ರೆಸ್ಟ್ ಹಾಕಿ ಕೊಡ್ಲಿಕ್ಕೆ ಶುಗರ್ ಕಮಿಷನರ ಈ ರಾಜ್ಯದ ಮುಖ್ಯಮಂತ್ರಿ ಶುಗರ್ ಮಂತ್ರಿ ತಕ್ಷಣ ಕ್ರಮ ತಗೊಳ್ಳೇಬೇಕು. ತಗೋದೇ ಹೋದ್ರ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ನಾಡಿನ ನನ್ನೆಲ್ಲ ರೈತ ದೇವರುಗಳು ನಿಮ್ಮ ಬದ್ದಲ ಬಹಳ ಅಪಾರ ಏನೋ ಒಂದ ಕೊಡ್ತಾರಲ್ಲ, ಲಗುಟ್ ಕೊಡ್ತಾರಲ್ಲ ಅಂತ ಬರೋಬ್ಬರ ಕಬ್ಬು ಕಳಿಸಿದವ್ರದು ಅಲ್ಪ. ಈಗ ಕಳಿಸಿದವ್ರು ಹಡ್ಕೇಸ್ ಬಿಲ್ ಕೊಡತ್ತೀರಿ. ಇದಕ್ಕಿಂತ 2 ತಿಂಗಳಿಂದ ಕಬ್ಬು ಕಳಿಸಿದವ್ರು ರೊಕ್ಕ ಕೊಡ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿ ಇರಲಿ, ಬಾಗಲಕೋಟೆ ಇರಲಿ, ಬಿಜಾಪುರ ಇರಲಿ, ಕಾರವಾರ ಇರಲಿ, ಗದಗ ಇರಲಿ, ಇವತ್ತು ಬೀದರ್ ಇರಲಿ, ಎಲ್ಲಿವರೆಗೆ ಯಾವ ಕಾರ್ಖಾನೆಗೆ ಮಾಲೀಕರು ಇವತ್ತು ಮಂಡ್ಯ ಮೈಸೂರು ಇರಲಿ ಎಲ್ಲಿಯೂ ಕೂಡ ಯಾವ ಬಾಕಿ ಇಟ್ಕೋತಕ್ಕದ್ದಲ್ಲ. ಕಬ್ಬ ನಮ್ಮ ಬೆಳಿಬೇಕಾರೆ ಭಾಳ ತ್ರಾಸ ಆಗೈತೆ. ನೀವು 1 ತಾಸಿನಾಗ ಸಕ್ರಿ ಮಾಡ್ತೀರಿ, ಹೌದಲ್ರಿ ಮಹೇಶ್ವರ? 1 ತಾಸಿನಾಗ ಸಕ್ರಿ ಮಾಡ್ತಾರೋ ಅವ್ರ ಮಾರ್ತಾರ ಅದನ್ನ. ನಾವು 12 ತಿಂಗಳ 13 ತಿಂಗಳ ಕಬ್ಬು ಬೆಳಿಬೇಕ. ನಮಗೆಷ್ಟ ಅದ್ರ ನೋವು ಆಕತಿ, ಎಷ್ಟು ಕಷ್ಟ ಆಕತಿ. ತಕ್ಷಣ ಈ ಕಡೆ ಲಕ್ಷ ಕೊಡಬೇಕು. ಕಾರ್ಖಾನೆ ಮಾಲೀಕರಿಗೆ ಎಚ್ಚೆತ್ತ ಬಿಲ್ಲನ್ನ
ಇನ್ನು 2-3 ದಿನದಾಗ ಬಿಲ್ ರೈತರದ್ದು ಏನಾದ್ರು ಕ್ಲಿಯರ್ ಮಾಡದೆ ಹೋದ್ರ ಆಯಾ ಜಿಲ್ಲಾದಾಗ ನಿಮ್ಮ ಕಾರ್ಖಾನೆಗೆ ಬಂದ ರೈತರ ನಿಮ್ಮನ್ನ ಅಪಮಾನ ಮಾಡಿ ರಿಪೇರಿ ಮಾಡಿ ರೊಕ್ಕ ಇಸ್ಕೊಂಡು ಅಂತಂದ್ರ ರೈತ ದ್ರೋಹಿಗಳಾಗ್ತೀರಿ. ರೈತರ ಹಿತಾಸಕ್ತಿ ಕಾಪಾಡ್ರಿ, ರೈತರ ರಕ್ಷಣೆ ಮಾಡ್ರಿ, ತ್ರಾಸದಾಗಲ್ಲಿರ್ತಕ್ಕಂಥ ಆ ಕುಟುಂಬನ ಬದುಕಿಸ್ತಕ್ಕಂಥ ಕೆಲಸ ಮಾಡ್ರಿ. ಮತ್ತು ಕೂಡ ಆ ರೈತ ಕಬ್ಬು ಬೆಳೆದ ನಿಮಗೆ ಕೊಡೋ ರೀತಿ ಒಳಗ ನಮ್ಮ ರೈತ ದೇವರುಗಳ ಮೇಲೆ ಆಟ ಆಡಬೇಡ್ರಿ. ನಿಮ್ದು ರಾಜಕಾರಣ ಇರಲಿ, ಎಲ್ಲಾರು ಮಾಡ್ಕೋರಿ. ನಮ್ಮ ದುಡುಕಿ ಶ್ರಮ ರಕ್ತ ಬೆವರ ಸುರಿಸಿರ್ತಲ್ಲ ಆ ದುಡುಕಿಗೆ ಮೋಸ ಮಾಡಬೇಡ್ರಿ. ತಕ್ಷಣ ನಿಮ್ಗೇನು 14 ವಿಷಯ ಬಾಕಿ ಕೊಡ್ಬೇಕಾಗೈತಿ, ಹೆಂಗೆ ಅಡಿಕೆಸ್ ಕೊಡತ್ರಿ ಅವು ಹಿಂದಿನ ಬಾಕಿಯನ್ನ ತಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ತಕ್ಷಣ ಇವತ್ತ ಈ ರಾಜ್ಯ ಸರ್ಕಾರ ಇದಕ್ಕೆ ತಕ್ಷಣ ಕ್ರಮ ತಗೋತಕ್ಕಂಥದ್ದು ಆಗಬೇಕು ಅನ್ನೋಂಥದ್ದನ್ನು ಒತ್ತಾಯ ಮಾಡ್ತಾ ಇದೀವಿ.